ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಸುರ್ಜೇವಾಲಾಗೆ ನಾನು ಸವಾಲಾಗ್ತೀನಿ. 40% ಕಮಿಷನ್ ಬಗ್ಗೆ ಮಾತಾಡ್ತಿಲ್ಲ. ನಿಮಗೆ ತಾಕತ್ತಿದ್ರೆ, ನೈತಿಕತೆ ಇದ್ರೆ ದಾಖಲೆ ಬಿಡುಗಡೆ ಮಾಡಿ. ಭ್ರಷ್ಟಾಚಾರಕ್ಕೆ, ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ಗೆ ಮತ್ತೊಂದು ಹೆಸರು ಭ್ರಷ್ಟಾಚಾರ. ಮಾಡಬಾರ್ದು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ನೀವು ನಾಚಿಯಾಗಿ ನಿಮಗೆ ಗಾಳಿಲಿ ಗುಂಡು ಹೊಡಿತಿಲ್ಲ. ಹಿಂದೆ ACB ಮಾಡಿದ್ಯಾರು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ರೀಡು ಮಾಡಿದ್ರಿ. ಅರ್ಕಾವತಿ ಲೇಔಟ್ ಭ್ರಷ್ಟಾಚಾರ ಮಾಡಿದ್ರಿ. ACB ಯಾವ ಪುರುಷಾರ್ಥಕ್ಕೋಸ್ಕರ ಲೋಕಾಯುಕ್ತವನ್ನ ರದ್ದು ಮಾಡಿ ACB ಮಾಡಿದ್ರಿ. ನಿಮ್ಮ ಮೇಲೆ 60 ಕೇಸ್ಗಳಿದ್ದು, ಕಾಂಗ್ರೆಸ್ಸಿನ ಮುಖಂಡರುಗಳ ಮೇಲೆ, ಮುಖ್ಯಮಂತ್ರಿ ಸಚಿವರುಗಳ ಮೇಲೆ, ಶಾಸಕರ ಮೇಲೆ. ಆ ಭ್ರಷ್ಟಾಚಾರವನ್ನು ಮುಚ್ಚಿ ACB ಮಾಡಿ ನೀವೇ ತಾನೆ. ಈಗ ಬಿಜೆಪಿ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಿರೋ ನಾಚಿಕೆ ಆಗಲ್ವಾ? ಕೊಡ್ರಿ ದಾಖಲೆ ಇದ್ರೆ. ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತನಿಖೆ ಮಾಡಿದ್ರೆ ಸಾಲು ಸಾಲಾಗಿ ಜೈಲಿಗೆ ಹೋಗ್ತೀರಿ. ಯಾವುದೇ ಭ್ರಷ್ಟಾಚಾರ ಆರೋಪ ಇಲ್ಲ. ಸರ್ಕಾರಕ್ಕೆ ಪಾರದರ್ಶಕವಾದ ಉತ್ತಮವಾದ ಆಡಳಿತವನ್ನು ನಮ್ಮ ಸರ್ಕಾರ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ, ಪ್ರಸ್ತುತ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ರಾಜ್ಯದಲ್ಲಿ ಸೂರ್ಯ ಚಂದ್ರ ಎಷ್ಟು ಸತ್ಯನೋ, ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಭೂತದ ಬಾಯಲ್ಲಿ ಭಗವದ್ಗೀತೆ. ಎಷ್ಟು ಭ್ರಷ್ಟಾಚಾರ ಮಾಡಿದ್ದು ಈ ರಾಜ್ಯದ ಜನರಿಗೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ರಾಜ್ಯದ ಜನ ಮಾತಾಡ್ತಿದ್ರು, ನಿಮ್ಮ ಸಚಿವರು, ನಿಮ್ಮ ಶಾಸಕರು ಮಾತಾಡ್ತಿದ್ರು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿಜಯ ಬ್ಯಾಂಕ್ ಅಂತ ಇತ್ತು ಅಂತ ಹೇಳ್ತಿದ್ರು. ಆ ವಿಜಯ ಬ್ಯಾಂಕ್ ಅಂದ್ರೆ ಮಾಧ್ಯಮ ಸ್ನೇಹಿತರಿಗೆ ಅರ್ಥ ಆಗುತ್ತೆ. ಒಂದು ನಿಮಿಷ ಅಡಿಯೋಣ, ಆಮೇಲೆ ಕೇಳ್ತೀವಿ ಕ್ವಶನ್. ನನಗೆ ಮಾತಾಡಕ್ಕೆ ಅವಕಾಶ ಕೊಡ್ರಿ. ಒಂದು ನಿಮಿಷ ಅಡಿಯೋಣ, ಆಮೇಲೆ ನೀವು ಮಾತಾಡು. ಹಾಸಿಗೆ, ದಿಂಬು, ಚೆಂಬು, ಗಂಗಾಳ ಅದನ್ನು ಬಿಡಲಿಲ್ಲ. SC ST ಮಕ್ಕಳಿಗೆ ಅಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಕರ್ಮಕಾಂಡ ಮಾಡಲಿಲ್ವಾ? ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕಕ್ಕೆಲ್ಲ ಗಾಳಿ ಗುಂಡು ಹೊಡಿಬೇಡ್ರಿ. ಚುನಾವಣೆ ಬಂದಿದೆ ಅಂತ ಹೇಳಿ ಈಗ ಆರೋಪ ಮಾಡ್ತಿದ್ದೀರಿ. ಯಾರು ಕೆಂಪಣ್ಣ ಯಾರು? ನಿಮ್ಮ ಏಜೆಂಟ್. ನಿಮ್ಮಗಳ ಮನೆಯಲ್ಲಿ ಡ್ರಾಫ್ಟ್ ರೆಡಿ ಮಾಡಿ ಕೆಂಪಣ್ಣಿಂದ ಹೇಳಿಕೆ ಕೊಡಿಸ್ತೀರಿ. ಕೊಡ್ರಿ, ಸಾಕತ್ತಿದ್ರೆ 100ಕ್ಕೆ 40% ಕಮಿಷನ್ ತಗೊಳಕ್ಕಾಗತ್ತಾ? ನಿಮ್ಮ ಮೇಲೆ ಇದ್ದಂತ ಆರೋಪಗಳನ್ನ ಮರೆಮಾಚಲು, ವಿಷಯಾಂತರ ಮಾಡಲು ಈ ರೀತಿ ಆರೋಪ ಮಾಡ್ತೀರಿ. ಇನ್ನೊಂದು ಹೇಳ್ತಾರೆ, ಬಿಜೆಪಿ 65, JDS 25, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬಿಟ್ಟಿವಿ ಅಂತ ಹೇಳ್ತಾರಲ್ಲ. ನಿಮ್ಮ ಕನಸು ಭಗ್ನ ಪ್ರೇಮಿಗಳ ಕನಸಾಗುತ್ತೆ. ರಾತ್ರಿ ಎಷ್ಟನೇ ಕನಸು ಬಿತ್ತು ನಿಮ್ಗೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ. 50 ಸೀಟು ಬರಲ್ಲ ಕಾಂಗ್ರೆಸ್ ರಾಜ್ಯದಲ್ಲಿ.